2021-22ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಪ್ರಯೋಗಾಲಯವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಕನ್ನಡಗುಪ್ಪೆ ಗ್ರಾಮದ ಶ್ರೀ ಪ್ರದೀಪ್ ಕುಮಾರ್ ಅವರನ್ನು ಭೇಟಿ ಮಾಡಿ ಅವರಿಗೆ ಒಂದು ವಿಚಾರವನ್ನು ಹೇಳಿದೆ. ಆಗ ಅವರು ಬಹಳ ಸಂತೋಷದಿಂದ ಸುಮಾರು 10,000 ರೂಪಾಯಿ ಮೌಲ್ಯದ ಈ ಪ್ಲೈವುಡ್ ನಮ್ಮ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಈ ಪ್ಲೈವುಡ್ ಬಳಸಿಕೊಂಡು ನಾವೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಶಾಲೆಯ ಒಂದು ಪ್ರಯೋಗಾಲಯವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. 2022-23ನೇ ಸಾಲಿನಲ್ಲಿ ನಾನು ಶ್ರೀಮತಿ ವಸುಂಧರಾ ಅವಿರತ ಭಾರತ ಸೇವಾ ಟ್ರಸ್ಟ್ ಬೆಂಗಳೂರು ಇವರನ್ನ ಭೇಟಿ ಮಾಡಿ ನಮ್ಮ ಶಾಲೆಯ ಪ್ರಯೋಗಾಲಯಕ್ಕೆ ತಮ್ಮ ಕಡೆಯಿಂದ ಏನಾದರೂ ಒಂದು ಪ್ರಯೋಗೋಪಕರಣಗಳನ್ನು ಅಥವಾ ಒಂದು ಇತರ ಅವಶ್ಯಕ ಸಾಮಗ್ರಿಗಳನ್ನು ಕೊಡಿಸಿ ಅಂತ ಕೇಳಿದಾಗ ಅವರು ಏನ್ ಮಾಡಿದ್ರು ಅಂದ್ರೆ ಬಹಳ ಸಂತೋಷದಿಂದ ಸುಮಾರು ಒಂದು 10,000 ರೂಪಾಯಿ ಮೌಲ್ಯದ ಒಂದು ಪ್ರಯೋಗೋಪಕರಣವನ್ನು ಕೊಡಿಸಿದ್ದಾರೆ. ಸೊ ಇಲ್ಲಿ ಒಂದು ಬೈನಾಕುಲರ್ ಮೈಕ್ರೋಸ್ಕೋಪ್ ಅನ್ನು ಕೊಡಿಸಿದ್ದಾರೆ. ಇದರಿಂದ ನಮ್ಮ ಮಕ್ಕಳಿಗೆ ಸೂಕ್ಷ್ಮ ಜೀವಿಗಳನ್ನು ನೋಡೋದಕ್ಕೆ ಮತ್ತು ನಮ್ಮ ಬರಿಗಳಿಗೆ ಕಾಣದೇ ಇರತಕ್ಕಂಥ ಅನೇಕ ಸಣ್ಣ ಸಣ್ಣ ರಚನೆಗಳನ್ನು ನೋಡೋದಕ್ಕೆ ನಮಗೆ ಅನುಕೂಲ ಆಗಿದೆ. ಸೊ ಅದೇ ತರ ಅವ್ರು ಏನ್ ಮಾಡಿದ್ದಾರೆ, ಇಲ್ಲದಷ್ಟು ಗ್ಲಾಸ್ ಮೇಕರ್ಸ್ ಅನ್ನು ಕೊಡಿಸಿದ್ದಾರೆ, ಹೃದಯದ ಮಾದರಿಯನ್ನು ಕೊಡಿಸಿದ್ದಾರೆ, ಆಮೇಲೆ ದುಂಡು ತಳದ ಗಾಜಿನ ಪ್ಲಾಸ್ಟಿಕ್ಗಳು, ಟೆಸ್ಟ್ ಟ್ಯೂಬ್ ಬಾಟಲ್ಸ್ ಕೊಡಿಸಿದ್ದಾರೆ, ಟೆಸ್ಟ್ ಟ್ಯೂಬ್ಸ್ ಅನ್ನು ಕೊಟ್ಟಿದ್ದಾರೆ, 1 ಲೀಟರ್ ಸಾಮರ್ಥ್ಯದ ಬೀಕರ್ ಅನ್ನು ಕೊಡಿಸಿದ್ದಾರೆ. ಅದೇ ತರ ಕೆಲವು ರಾಸಾಯನಿಕಗಳನ್ನ ಪರೀಕ್ಷೆ ಮಾಡಬೇಕಾಗಿರತಕ್ಕಂಥ ಕೆಲವು ಟೆಸ್ಟ್ ಪೇಪರ್ಸ್ ಅನ್ನು ಕೊಡಿಸಿದ್ದಾರೆ. ಹಾಗೇನೆ ನಾವು ಇಲ್ಲಿ ನೋಡಬಹುದು ಇದು ಪ್ರಯೋಗಾಲಯ ತಾಪಮಾಪಕವನ್ನು ಕೊಡಿಸಿದ್ದಾರೆ. ಸೊ ಈ ತರ ಸಾಕಷ್ಟು ಸಾಮಗ್ರಿಗಳನ್ನು ನಮಗೆ ಕೊಡಿಸಿ ನಮಗೆ ಅವರು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಾನು ಸುಮಾರು 2023-24ನೇ ಸಾಲಿನಲ್ಲಿ ಶ್ರೀ ನರಸಿಂಹಮೂರ್ತಿ ಸಿಂಹಾಸನ ಓನರು ಗಿರಿಗಿದೊಡ್ಡಿ ನಮ್ಮ ಕನಕಪುರ ತಾಲೂಕು ಇವರನ್ನ ಭೇಟಿ ಮಾಡಿದೆ. ಇವರನ್ನ ಭೇಟಿ ಮಾಡಿ ನಮ್ಮ ಒಂದು ಪ್ರಯೋಗಾಲಯಕ್ಕೆ ಒಂದು ಲ್ಯಾಬ್ ಬೆಂಚ್ ವ್ಯವಸ್ಥೆಯನ್ನು ಮಾಡಿಕೊಡಿ, ನಮ್ಮ ಮಕ್ಕಳಿಗೆಲ್ಲ ಪ್ರಯೋಗ ಮಾಡಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಲ್ಯಾಬ್ ಬೆಂಚ್ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದಾಗ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕನೆಕ್ಟಿವಿಟಿ ಐಟಿ ಸೊಲ್ಯೂಷನ್ಸ್ ಬೆಂಗಳೂರು ಮತ್ತು ಲರ್ನಿಂಗ್ಸ್ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಸುಮಾರು 70,000 ರೂಪಾಯಿ ಮೌಲ್ಯದ ಒಂದು ಲ್ಯಾಬ್ ಬೆಂಚ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ನೋಡಬಹುದು. ಸೊ ಇದರ ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಇಲ್ಲಿ ಪ್ರಯೋಗವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಮತ್ತೆ ಪ್ರಯೋಗಕ್ಕೆ